ಬಳ್ಳಾರಿ ಗಣಿಯನ್ನೇ ಮೀರಿಸುವಂತಿದೆ ಈ ಗಣಿಗಾರಿಕೆ. ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಕಿರಕಿಹಳ್ಳಿ ಗಣಿಗಾರಿಕೆ ನೂತನ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರ ಕ್ಷೇತ್ರದಲ್ಲಿ ಈ ಒಂದು ಗಣಿಗಾರಿಕೆ ನಡೀತಾ ಇದೆ. ಈ ಗಣಿಗಾರಿಕೆಯಿಂದಾಗಿ ಮನೆ ಶಾಲೆಗಳ ಗೋಡೆಗಳಲ್ಲಿ ಬಿರುಕು ಬಿಟ್ಟಿದೆ. ಪ್ರತಿದಿನ ಭಯದಲ್ಲೇ ಗ್ರಾಮಸ್ಥರು ಬದುಕ್ತಾ ಇದ್ದಾರೆ. ಬಳ್ಳಾರಿ ಗಣಿಗಾರಿಕೆಯನ್ನೇ ಮೀರಿಸುವಂತಿದೆ ಕಲಬುರಗಿಯ ಈ ಒಂದು ಗಣಿಗಾರಿಕೆ. ಗಣಿ ನಡೀತಿರೋದು ಎಲ್ಲಿ ಅಂದರೆ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಕರಕಿಹಳ್ಳಿ ಅನ್ನುವಂಥ ಗ್ರಾಮದಲ್ಲಿ. ಇದು ನೂತನ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಗಣಿಗಾರಿಕೆ ಅನ್ನೋದು ಮತ್ತೊಂದು ಗಮನ ಸೆಳೀತಕ್ಕಂಥ ಒಂದು ವಿಚಾರ. ಆದರೆ ಇಲ್ಲಿ ಗಣಿಗಾರಿಕೆ ನಡೀತಿರೋದು ಗ್ರಾಮಸ್ಥರಿಗೆ ನೆಮ್ಮದಿ ಕೊಡ್ತಾ ಇಲ್ಲ. ಬದಲಿಗೆ ಪ್ರತಿದಿನ ಭಯದಲ್ಲೇ ಬದುಕ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಅನ್ನೋದು ಆರೋಪ. ಗಣಿಗಾರಿಕೆಯ ಪರಿಣಾಮವಾಗಿ ಗ್ರಾಮದ ಹಲವು ಮನೆಗಳ ಗೋಡೆಗಳಲ್ಲಿ ಬಿರುಕು ಬಿಟ್ಟಿವೆ. ಶಾಲೆಗಳ ಗೋಡೆಗಳಿಗೂ ಕೂಡ ಬಿರುಕು ಬಿಟ್ಟಿದೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ಗಣಿಗಾರಿಕೆ ಒಂದು ಕಡೆ ನಡೀತಾ ಇದ್ದರೆ ಅದರ ಪರಿಣಾಮ ಮತ್ತೊಂದು ಕಡೆ ಜನರ ಮನೆಗಳ ಮೇಲೂ ಮಕ್ಕಳ ಶಾಲೆಯ ಮೇಲೂ ಬೀಳ್ತಾ ಇದೆ ಅನ್ನೋದು ಗ್ರಾಮಸ್ಥರ ಈಗ ಅಳಲು. ಇದಕ್ಕಿಂತ ದೊಡ್ಡ ಸಮಸ್ಯೆ ಏನು, ಗಣಿಗಾರಿಕೆಯಿಂದ ಸರ್ಕಾರಿ ಶಾಲೆಯೇ ಕುಸಿದು ಬಿದ್ದಿದೆ ಅನ್ನುವಂಥ ವಿಚಾರ. ಕರಕಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದು. ಇಲ್ಲಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಮಕ್ಕಳು ಓದ್ತಾ ಇದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಮಕ್ಕಳು ಇರತಕ್ಕಂಥ ಈ ಒಂದು ಶಾಲೆಯ ಪರಿಸ್ಥಿತಿ ಈಗ ಹೇಗಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ, ನೋಡಬಹುದು. ಶಾಲೆಯ ಕಟ್ಟಡವೇ ಸುರಕ್ಷಿತವಾಗಿಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳನ್ನು ಅಲ್ಲಿ ಕೂರಿಸಿ ಪಾಠ ಮಾಡೋದು ಹೇಗೆ, ಮಕ್ಕಳ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಗ್ರಾಮಸ್ಥರು ಅಧಿಕಾರಿಗಳು ಶಾಲೆಯನ್ನು ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಶಿಫ್ಟ್ ಮಾಡಿದ್ದಾರೆ. ಆಗಲೇ ಹೇಳಿದಾಗೆ ಗಣಿಗಾರಿಕೆಯಿಂದಾಗಿ ಸರ್ಕಾರಿ ಶಾಲೆ ಕೂಡ ಕುಸಿದು ಬಿದ್ದಿದೆ. ಕರಕಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದು. 1ರಿಂದ 8ನೇ ತರಗತಿಯವರೆಗಿನ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಅಧೋಗತಿಯಾಗಿದೆ. ಬರೋಬ್ಬರಿ 100ಕ್ಕೂ ಹೆಚ್ಚು ಮಕ್ಕಳು ಇರತಕ್ಕಂಥ ಶಾಲೆಯ ಸ್ಥಿತಿ ಇದೆ. ಗಣಿಗಾರಿಕೆಯಿಂದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಕಂಟಕ ಎದುರಾಗಿದೆ. ಬೇಸತ್ತ ಗ್ರಾಮಸ್ಥರು ಸರ್ಕಾರಿ ಶಾಲೆ ಗ್ರಾಮ ಪಂಚಾಯಿತಿಗೆ ಶಿಫ್ಟ್ ಆಗಿದ್ದಾರೆ. ತಾತ್ಕಾಲಿಕವಾಗಿ ಕರಕಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಈಗ ಶಿಫ್ಟ್ ಆಗಿರತಕ್ಕಂಥದ್ದು. ಅಂದರೆ ಶಾಲೆ ಇರಬೇಕಾದ ಜಾಗದಲ್ಲಿ ಮಕ್ಕಳು ಓದೋಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಮಕ್ಕಳಿಗೆ ಪಾಠ ಮಾಡಬೇಕಾದ ಸ್ಥಿತಿ ಬಂದಿದೆ. ಇದನ್ನು ಗ್ರಾಮಸ್ಥರು ಸುಮ್ಮನೆ ನೋಡ್ತಾ ಕುಳಿತಿಲ್ಲ. ಗಣಿಗಾರಿಕೆ ಇರಲಿ, ಆದರೆ ನಮ್ಮ ಮನೆಗಳು ಶಾಲೆಗಳು ಸುರಕ್ಷಿತವಾಗಿರಬೇಕು ಅಂತ ಆಗ್ರಹಿಸಿದ್ದಾರೆ. ಗಣಿಗಾರಿಕೆಯಿಂದ ಮನೆಗಳಿಗೆ ಬಿರುಕು ಬಿಟ್ಟರೆ, ಶಾಲೆ ಕಟ್ಟಡಕ್ಕೆ ಹಾನಿಯಾದರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆದರೆ ಅದರ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ. ಸರ್, ಇದನ್ನು ಕಟ್ಟಿ 2 ವರ್ಷ ಆಯ್ತು. ಮನೆ ಕಟ್ಟಿ ಹೆವಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. 100-150 ಫೀಟ್ ಏನಪ್ಪ ಅಂದರೆ ಮೈನಿಂಗ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಊರಲ್ಲೆಲ್ಲ ಒಂಥರ ಭೂಕಂಪದ ಅನುಭವ ಆಗ್ತದೆ. ಸ್ಪೆಷಲಿ ಏನಪ್ಪ ಅಂದರೆ ನಾವು 2 ವರ್ಷ ಆಯ್ತು ಮನೆ ಕಟ್ಟಿದ ನಂತರ ಇವಾಗ ಜಸ್ಟ್ ನಾವು ಮೀಡಿಯಾ ಕವರ್ ಮಾಡಿದ್ದಾರೆ. ಫುಲ್ ಮನೆ ಸುತ್ತ ಎಲ್ಲ ಸಿಲ್ಕೊಂಡಿದ್ದಾರೆ, ಒಳಗಡೆನೂ ಸಿಲ್ಕೊಂಡಿದೆ. 2 ವರ್ಷ ಆಯ್ತು ನಾವು ಮನೆ ಕಟ್ಟಿ. ಮೊದಲೆಲ್ಲ ಮನೆ ಬಿದ್ದೋಗಿದ್ದೈತೆ, ಹೊಸ ಮನೆ ಕಟ್ಟಿದ್ದೀವಿ. ಇದು ಕೂಡ ಸಿಲೋಗಿದೆ. ಇನ್ ಕೇಸ್ ಮುಂದೆ ಏನಾದರೂ ತೊಂದರೆ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ? ಇಲ್ಲಿ ಮೈನಿಂಗ್ ಅಂದರೆ ಮೇನ್ ಪ್ರಮುಖವಾಗಿ ನಮ್ಮ ಸಮಸ್ಯೆ ಆಗ್ತಾ ಇರೋದು ಇಲ್ಲಿಂದ ಅರ್ಧ ಕಿಲೋಮೀಟರ್ ಇದೆ ರೀ ಮೈನಿಂಗ್ ಮಾಡ್ತಾ ಇರೋದು. ಅದು ಕೂಡ ಇಲ್ಲಿಗಲ್ಲಿ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಊರ ಹತ್ರ ಮೈನಿಂಗ್ ಮಾಡೋಕ್ಕೆ? ಅದೊಂದು ಮೇನ್ ಫ್ಯಾಕ್ಟ್ ಗೊತ್ತಾಗ್ತಾ ಇಲ್ಲ. ಸ್ಪೆಷಲಿ ಏನಪ್ಪ ಅಂದರೆ ನಮಗೆ ಮೇನ್ ಸಮಸ್ಯೆ ಅಂದರೆ ಇದು ಇವ್ರು ಮೈನಿಂಗ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಬ್ಲಾಸ್ಟ್ ಮಾಡ್ತಾ ಇರೋದು ಪ್ರಮುಖವಾಗಿ ಊರಲ್ಲಿ ಹೆಂಗಂದ್ರೆ ಒಂಥರ ಭೂಕಂಪದ ರೀತಿ ಅನುಭವ ಆಗುತ್ತೆ. ಅದೇನೋ ನೇಪಾಳದಲ್ಲಿ ಕೇಳ್ತಾ ಇದೆ, ಇಲ್ಲಿ ಈ ಊರಲ್ಲಿ ಆಗ್ತಾ ಇದೆ. ಅದನ್ನು ಮೇನ್ ಸ್ಟಾಪ್ ಆಗ್ಬೇಕು ಇಲ್ಲಿ. ಸ್ಪೆಷಲಿ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಭಾಳಷ್ಟು ರೈತರಿಗೆ ತೊಂದರೆ ಆಗತ್ತದ. ಬೋರ್ವೆಲ್ ನೀರು ಆಲ್ರೆಡಿ ನಂದೇ ಹೇಳ್ತೀನಿ. ನಂದೇ ಬೋರ್ವೆಲ್ 2008ರಲ್ಲಿ ಬೋರ್ ಹಾಕಿದ್ದು. ನಮಗೆ ಇವೇನು ಬ್ಲಾಸ್ಟ್ ಏನು ಇಲ್ಲಿ ಬಂದ್ ಮಾಡಕ್ಕೆ ಸುಮಾರು ನಮ್ಮ ಬೋರೇ ಬಂದಾಯಿತು. 4 ಇಂಚು ನೀರಿದ್ದಿತ್ತು, ಬೋರ್ವೆಲ್ ಬಂದಾಯ್ತು. ನಮ್ಗೆ ಏನು ಮಾಡ್ಬೇಕು ನಾವು ಇಲ್ಲಿ? ನಾವು ಯಾಕಂದ್ರೆ ಈ ಒಂದು ಒಣ ಹವಾಮಾನ ಪ್ರದೇಶದಾಗ ನಾವಿವಿ. ನಮಗೆ ಕುಡಿಯೋಕೆ ನೀರಿನ ಸಮಸ್ಯೆ ಇಲ್ಲಿ ಭಾಳಷ್ಟು ಅದ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ನೀರಾವರಿ ಇಲ್ಲ. ಈ ಒಂದು ನಮ್ಮ ಇಜೇರಿ ಹೋಬಳಿ ಏನು ಬರ್ತದೆ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ, ಇಲ್ಲಿ ಸುಮಾರು 24 ಹಳ್ಳಿ ಕೂಡ ಭಾಳ ನೀರಿನ ಸಮಸ್ಯೆ ಅದ. ಅದರಲ್ಲಿ ಇವತ್ತು ನಂಬಲ್ಲಿ ಏನು ಇದು ಮೈನಿಂಗ್ ಏನು ನಡೆಸ್ಯಾರ ಬ್ಲಾಸ್ಟಿಂಗ, ಇದ್ರಲಿಂತ ನಮ್ಮ ಭಾಳಷ್ಟು ತೊಂದರೆ ಆಗ್ಯಾವ ಸರ್. ನಂಬಲ್ಲಿ ಭಾಳ ತೊಂದರೆ, ಮನೆಗಳು ಬೀಳ್ತಾ ಇದೆ.